ಸುಮಾರು 4-5 ದಿನಗಳಿಂದ ಈ ಭಾಗದ ರೈತರ ಕಾಪಾಡುವಂತಹ ತುಂಗಭದ್ರಾ ಜಲಾಶಯದ 19ನೇ ಕ್ರಸ್ಟ್ ಗೇಟ್ ಚೈನು ಕಳಚಿ ಹೋಗಿದೆ ಎನ್ನುವಂತಹ ಸುದ್ದಿ ಕೇಳಿ ಈ ಭಾಗದ ರೈತರಿಗೆ ನಿಜವಾಗಲೂ ಕೂಡ ದುಃಖ ಉಂಟಾಗಿದೆ. ಕಳೆದ 2-3 ವರ್ಷಗಳಿಂದ ಬರಪೀಡಿತವಾದಂಥ ನಮ್ಮ ಈ ಭಾಗದ ಕಲ್ಯಾಣ ಕರ್ನಾಟಕದ ಪ್ರದೇಶ ಇವತ್ತು ಈ ಚೈನ್ ಗೇಟ್ ಕಿತ್ತು ಹೋಗಿರ್ತಕ್ಕಂಥದ್ದು ಬಹಳ ಮನಸ್ಸಿಗೆ ಮತ್ತೊಮ್ಮೆ ಗಾಯಕ್ಕೆ ಬರೆ ಎಳೆಯುವಂಥ ಕೆಲಸ ಆಗಿದೆ. ಅದರ ಜೊತೆಗೆ ಈ ಕ್ರಸ್ಟ್ ಗೇಟ್ನ ವಿಚಾರವಾಗಿ ಈ ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಗಳು ಮತ್ತು ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಗಳ ಹೇಳಿಕೆಗಳಿಗೆ ನಾಚಿಕೆ ಆಗಬೇಕು. ಈ ವಿಚಾರವಾಗಿ ನಾವು ಯಾರನ್ನು ಹೊಣೆ ಮಾಡೋದಿಲ್ಲ ಅನ್ನುವಂಥ ಮಾತನ್ನ ಇವತ್ತು ಘನವತ್ತ ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಈ ಮಾತನ್ನು ಹೇಳ್ತಾರೆ. ಅಂದರೆ ಇವರು ಈ ಕ್ರಸ್ಟ್ ಗೇಟ್ ಈ ರೀತಿ ನಿರ್ವಹಣೆ ಸಂಪೂರ್ಣವಾಗಿ ಇವ್ರ ಕೈಲಿ ಮಾಡೋಕ್ಕಾಗಲಿಲ್ವೇನೋ, ಅಥವಾ ಈ ಭಾಗದ ರೈತರ ಹಿತ ಇವರಿಗೆ ಮುಖ್ಯವಾಗಿ ಬೇಕಾಗಿಲ್ಲ ಏನೋ ಅನ್ನೋಂಥ ಅನುಮಾನ ನಮಗೆಲ್ಲೋ ಕಾಡ್ತಾ ಇದೆ. ಇವತ್ತು ರೈತ ಸಂಘದವರು, ದಲಿತ ಸಂಘದವರು ಇಷ್ಟರ ಮಟ್ಟಿಗೆ ಹೋರಾಟದ ಹಾದಿಯಲ್ಲಿ ಇದ್ದರೆ ಮಾತ್ರ ಇವತ್ತು ನಮ್ಮ ಭಾಗದ ಡ್ಯಾಮ್ಗಳು, ಅರಣ್ಯಗಳು ಉಳಿಯೋದಕ್ಕೆ ಸಾಧ್ಯ ಎನ್ನುವಂಥದ್ದು ನನಗೂ ಕೂಡ ಇತ್ತೀಚೆಗೆ ಮನವರಿಕೆ ಆಗ್ತಿದೆ. ಹಾಗಾಗಿ ನಾನು ರಾಜ್ಯ ಸರ್ಕಾರಕ್ಕೆ ಕೇಳ್ತೇನೆ, ನೀವು ಈ ಡ್ಯಾಮ್ನ ಕ್ರಸ್ಟ್ ಗೇಟ್ ಒಡೆದೋಗಿದೆ, ಚೈನ್ ಕಟ್ಟಾಗಿದೆ, ನಾನು ಯಾರನ್ನು ಹೊಣೆ ಮಾಡಂಗಿಲ್ಲ ಅನ್ನೋದಕ್ಕೆ ನಿಮ್ಮ ಒಳಮರ್ಮ ಏನು? ನೀವು ಯಾವುದೇ ಒಂದು ಅಪಘಾತ ಆದಾಗ, ಯಾವುದೇ ಒಂದು ಕೃತ್ಯ ನಡೆದಾಗ ಅದು ಅಪರಾಧಿ ಯಾರು ಅನ್ನೋದನ್ನು ನಾವು ತಿಳಿಬೇಕಾಗುತ್ತೆ, ಮತ್ತು ಆ ಘಟನೆಗೆ ಕಾರಣ ಯಾರು ಅನ್ನೋದನ್ನು ನಾವು ತಿಳಿಬೇಕಾಗುತ್ತೆ. ಅದನ್ನು ನಿರ್ವಹಣೆ ಮಾಡದೇ